ನಮಸ್ಕಾರ ಸ್ನೇಹಿತರೆ. ಗಾನಕೋಗಿಲೆ ಎಸ್ ಜಾನಕಿಯಮ್ಮ ಬಾರದೂರಿಗೆ ಪಯಣಿಸಿದ್ದಾರೆ. ಈಗ ಅವರ ಉತ್ತರಾಧಿಕಾರಿ ಅಂತ ಇರೋದು ಮೊಮ್ಮಗಳು ಅಪ್ಸರಾ ವೈದ್ಯುಲ ಮತ್ತು ಸೊಸೆ ಉಮಾ ಮಾತ್ರ. ಹಾಗಾದ್ರೆ ಜಾನಕಮ್ಮನ ಅಂತ್ಯ ಸಂಸ್ಕಾರದ ವಿಧಿ ವಿಧಾನಗಳನ್ನ ನೆರವೇರಿಸಿದ ಮೊಮ್ಮಗಳು ಅಪ್ಸರಾ ವೈದ್ಯುಲ ಬಗ್ಗೆ ನಿಮಗೆ ಗೊತ್ತಾ? ಎಸ್ ಜಾನಕಿ ಅವರಿಗೆ ಎಷ್ಟು ಜನ ಮೊಮ್ಮಕ್ಕಳು? ಯೋಗ ಕ್ಷೇತ್ರದಲ್ಲಿ ಮೊಮ್ಮಕ್ಕಳು ಮಾಡಿದ ಸಾಧನೆ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜಾನಕಿ ಅಮ್ಮನ ಮೊಮ್ಮಕ್ಕಳು. ಎಸ್ ಜಾನಕಮ್ಮನ ಮಗ ಮುರಳಿ ಕೃಷ್ಣ ಉಮಾ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ ಇಬ್ಬರು ಮಕ್ಕಳಿದ್ರು. ಅವರೇ ವರ್ಷಾ ವೈದ್ಯುಲ ಮತ್ತು ಅಪ್ಸರಾ ವೈದ್ಯುಲ. ಅಪ್ಸರಾಗಿಂತ 7 ವರ್ಷ ದೊಡ್ಡವರಾಗಿದ್ರು. ಮುರಳಿ ಕೃಷ್ಣ ಮತ್ತು ಉಮಾ ಇಷ್ಟಪಟ್ಟೆ ಮದುವೆ ಆಗಿದ್ರು. ಉಮಾ ಕೂಡ ಭರತನಾಟ್ಯ ಮತ್ತು ಕೂಚಿಪುಡಿ ಡ್ಯಾನ್ಸರ್ ಆಗಿದ್ರು. ಆದ್ರೆ ಕಾಲ ಕಳೆದಂತೆ ಮುರಳಿ ಕೃಷ್ಣ ಮತ್ತು ಉಮಾ ನಡುವೆ ಭಿನ್ನಾಭಿಪ್ರಾಯ ಬಂದು ದೂರವಾದ್ರು. ಆದ್ರೂ ಕೂಡ ಇಬ್ಬರು ಮಕ್ಕಳನ್ನ ಚೆನ್ನಾಗಿಯೇ ನೋಡಿಕೊಂಡ್ರು. ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಯೋಗ ಪಾಠ. ಉಮಾ ಮುರಳಿ ಕೃಷ್ಣ ಅವರದ್ದು ಅಪ್ಪಟ ಭಾರತೀಯ ಸಂಸ್ಕೃತಿ ಪಾಲಿಸುತ್ತಿದ್ದ ಕುಟುಂಬವಾಗಿತ್ತು. ಯೋಗಾಭ್ಯಾಸ, ಆಧ್ಯಾತ್ಮ ಮತ್ತು ಅಹಿಂಸೆ ಡೈಲಿ ಜೀವನದ ಭಾಗವಾಗಿತ್ತು. ಅಪ್ಸರಾ ಮತ್ತು ವರ್ಷ ಕೂಡ ಅದೇ ವಾತಾವರಣದಲ್ಲಿ ಬೆಳೆದ್ರು. ತಾಯಿ ಉಮಾ ವೃತ್ತಿಪರ ನರ್ತಕಿ ಆಗಿದ್ದರಿಂದ ಕಾಲಿನ ಮೇಲೆ ಒತ್ತಡ ಆಗ್ತಿತ್ತು. ಅದನ್ನ ಬ್ಯಾಲೆನ್ಸ್ ಮಾಡಲು ಹೋಗಿ ಡೈಲಿ ಯೋಗ ಮಾಡ್ತಿದ್ರು. ಆಗ ಮಕ್ಕಳಾದ ಅಪ್ಸರಾ ಮತ್ತು ವರ್ಷಗೂ ಯೋಗಾಸನಗಳನ್ನ ಹೇಳಿಕೊಡ್ತಿದ್ರು. ಕಾಲ ಕಳೆದಂತೆ ತಂದೆಗೆ ಕ್ಯಾನ್ಸರ್ ಪತ್ತೆಯಾಗಿದ್ರಿಂದ ಅವರು ಕೂಡ ಯೋಗ ಮತ್ತು ಧ್ಯಾನವನ್ನ ಶುರು ಮಾಡಿದ್ರು. ಅದರಿಂದ ನೆಮ್ಮದಿಯನ್ನು ಕಂಡುಕೊಂಡ್ರು. ಹೀಗೆ ಸಣ್ಣ ವಯಸ್ಸಿಂದಲೂ ಅಪ್ಸರಾ ಮತ್ತು ವರ್ಷಗೆ ಯೋಗ ದಿನನಿತ್ಯದ ಅವಿಭಾಜ್ಯ ಅಂಗವಾಗಿತ್ತು. ಅಪ್ಸರಾ ವರ್ಷ ಓದಿರೋದು ಎಷ್ಟು? ವರ್ಷಾ ವೈದ್ಯುಲ ಅಮೆರಿಕದ ಒಹಿಯೋದಲ್ಲಿರುವ ಬಾಲ್ಡ್ವಿನ್ ವಾಲಿಸ್ ಯೂನಿವರ್ಸಿಟಿಯಿಂದ MBA ಶಿಕ್ಷಣವನ್ನ ಪಡ್ಕೊಂಡ್ರು. ಅದೇ ಅಪ್ಸರಾ ವೈದ್ಯುಲ ಶಿಷ್ಯ ಸ್ಕೂಲ್ ನಿಂದ 2001ರಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನ ಕಂಪ್ಲೀಟ್ ಮಾಡಿದ್ರು. ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಸೈಕಾಲಜಿ, ಸೋಷಿಯಾಲಜಿ ಮತ್ತು ಅರ್ಥಶಾಸ್ತ್ರದಲ್ಲಿ ಪದವಿ ಪಡ್ಕೊಂಡ್ರು. 2014ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಒಂದರಲ್ಲಿ ಅಸಿಸ್ಟೆಂಟ್ ಕಂಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರು. ಅಹಂ ಯೋಗ ಶಾಲೆ ಆರಂಭ. ವರ್ಷ ಮತ್ತು ಅಪ್ಸರಾ ಆರಂಭದಿಂದಲೂ ಯೋಗದ ವಾತಾವರಣದಲ್ಲೇ ಬೆಳೆದರು. ನಂತರ ಅದರ ಅಭ್ಯಾಸ ತಪ್ಪಿತ್ತು. ಅಪ್ಸರಾಗೆ 22 ವರ್ಷ ಆದಾಗ ಯೋಗದ ಮೇಲೆ ಮತ್ತೆ ಪ್ರೀತಿ ಬಂತು. 2015ರಲ್ಲಿ ಮತ್ತೆ ಯೋಗ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ರು. ಕೇವಲ ಯೋಗವಲ್ಲ, ಸಮತೋಲನದ ಡಯಟ್, ಕ್ಲೀನ್ನೆಸ್, ದೈಹಿಕ ವ್ಯಾಯಾಮ ಮತ್ತು ಧ್ಯಾನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು. ಇದೇ ಟೈಮಲ್ಲಿ ಪತಂಜಲಿ ಯೋಗ ಸೂತ್ರದ ಪರಿಚಯವಾಯಿತು. ಇದಾದ್ಮೇಲೆ 2017ರಲ್ಲಿ ವರ್ಷ ಕೂಡ ಶಿಕ್ಷಣ ಮುಗಿಸಿ ವಾಪಸ್ ಬಂದ್ರು. ಆಗ ಇಬ್ಬರು ಸೇರಿ ಚೆನ್ನೈನಲ್ಲಿ ಅಹಂ ಯೋಗಶಾಲಾ ಅನ್ನೋ ಯೋಗ ಸಂಸ್ಥೆಯನ್ನ ಶುರು ಮಾಡಿದ್ರು. ಈ ಮೂಲಕ ಅಗತ್ಯ ಇರೋರಿಗೆ ಯೋಗ ಹೇಳಿಕೊಡಲು ಆರಂಭಿಸಿದ್ರು. ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೂ ಯೋಗವನ್ನ ಹೇಳಿಕೊಟ್ರು. ಅಹಂ ಯೋಗ ಅನ್ನೋ ಹೆಸರಲ್ಲಿ ಒಂದು ವೆಬ್ಸೈಟ್ ಕೂಡ ಇದೆ. ಚೆನ್ನೈನಲ್ಲಿ ಅಪ್ಸರಾ ಯೋಗ ಪಾಠ ಮಾಡಿದ್ರೆ ಅಮೆರಿಕದ ಒಹಿಯೋದಲ್ಲಿ ವರ್ಷ ಈ ಕೆಲಸವನ್ನ ಮಾಡ್ತಿದ್ರು. 3 ವರ್ಷಗಳ ಹಿಂದೆ ಅಗಲಿದ ವರ್ಷ. ಅಕ್ಕ ತಂಗಿ ಇಬ್ಬರು ಯೋಗ ಹೇಳಿಕೊಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಫುಲ್ ತಮ್ಮನ್ನ ತಾವು ಅದರಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ 2023ರ ಆಗಸ್ಟ್ ನಲ್ಲಿ ಅಕ್ಕ ವರ್ಷ ಅಕಾಲಿಕವಾಗಿ ವಿಧಿವಶರಾದ್ರು. ಈ ಬಗ್ಗೆ ಕುಟುಂಬದಿಂದ ಮೊದಲಿಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಿರ್ಲಿಲ್ಲ. ಆದ್ರೆ ಕೆಲವು ದಿನಗಳ ಬಳಿಕ ತಂಗಿ ಅಪ್ಸರಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಈ ಬಗ್ಗೆ ಮಾಹಿತಿ ಕೊಟ್ರು. ಸಂಗೀತ ನಿರ್ದೇಶಕ ಸಾಲೂರಿ ವಾಸುದೇವ್ ಕೂಡ ವರ್ಷ ಅಪಘಾತವೊಂದರಲ್ಲಿ ವಿಧಿವಶರಾಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ವರ್ಷ ಓದಿದ್ದ ಬಾಲ್ಡ್ವಿನ್ ವಾಲಿಸ್ ಯೂನಿವರ್ಸಿಟಿ ಕೂಡ ಅವರ ನಿಧನಕ್ಕೆ ಸಂತಾಪ ಸೂಚಿಸಿತ್ತು. ವರ್ಷ ತುಂಬಾ ಪ್ರಾಣಿ ಪ್ರೀತಿಯನ್ನ ಹೊಂದಿದ್ರು. ಕಳೆದ ಜೂನ್ 21ರಂದು ವರ್ಷ ಹುಟ್ಟುಹಬ್ಬ ಇತ್ತು. ಅವತ್ತು ತಂಗಿ ಅಪ್ಸರಾ ಪ್ರಾಣಿಗಳ ನಡುವೆ ಇರುವ ಒಂದು ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ರು. ಈ ಪ್ರಾಣಿಗಳ ಕಣ್ಣಲ್ಲಿ ನಾನು ಅಕ್ಕನನ್ನ ನೋಡ್ತೀನಿ. ಈ ವಿಡಿಯೋ ನನ್ನ ಸಹೋದರಿಗಾಗಿ ಅಂತ ಭಾವನಾತ್ಮಕವಾಗಿ ಬರೆದುಕೊಂಡಿದ್ರು. ಯೋಗ ಶಾಲೆ ಮುಂದುವರಿಸಿದ ಅಪ್ಸರಾ. ಅಕ್ಕ ವರ್ಷ ಅಗಲಿಕೆ ಬಳಿಕವೂ ಅಪ್ಸರಾ ಯೋಗ ಶಾಲೆಯನ್ನ ಮುನ್ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಯೋಗ ಜೀವನದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತಲೇ ಹೇಳಬಹುದು. ಅವರ ಇನ್ಸ್ಟಾಗ್ರಾಮ್ ನೋಡಿದ್ರೆ ಯೋಗದ ವಿಡಿಯೋ, ಫೋಟೋಗಳೇ ತುಂಬಿಕೊಂಡಿವೆ. ಇನ್ನು ತಂದೆ ಮುರಳಿ ಕೃಷ್ಣ ಮತ್ತು ಜಾನಕಮ್ಮ ದೂರ ಇದ್ರು. ಅಪ್ಸರಾ ಆಗಾಗ್ಗೆ ಬಂದು ಭೇಟಿ ಆಗ್ತಿದ್ರು. ಆದರೆ ತಂದೆ ಮುರಳಿ ಕೃಷ್ಣ ಇದೇ ವರ್ಷದ ಆರಂಭದಲ್ಲಿ ವಿಧಿವಶರಾದ್ರು. ಆಗ ಅಪ್ಸರಾ ಅವರೇ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಇದೀಗ ಅಜ್ಜಿ ಜಾನಕಮ್ಮನ ಅಂತ್ಯದ ಸುದ್ದಿಯನ್ನ ಕೂಡ ಇವರೇ ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸಿದ್ರು. ಅಲ್ಲದೆ ಜಾನಕಮ್ಮನ ಅಂತ್ಯ ಸಂಸ್ಕಾರವನ್ನ ಕೂಡ ಇವರೇ ನೆರವೇರಿಸಿದ್ದಾರೆ.
ಅಂದ ಹಾಗೆ ಅಪ್ಸರ ಗಣೇಶ್ ಚಂದ್ರಶೇಖರ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಸ್ನೇಹಿತರೆ, ಇದು ಸಂಗೀತ ಸರಸ್ವತಿ ಜಾನಕಮ್ಮನ ಮೊಮ್ಮಕ್ಕಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರು ಯೋಗದ ಪಾಠವನ್ನ ಮತ್ತಷ್ಟು ಯಶಸ್ವಿಯಾಗಿ ಮುಂದುವರಿಸಲಿ. ಅಜ್ಜಿ ಜಾನಕಮ್ಮನ ಹೆಸರನ್ನ ಮತ್ತಷ್ಟು ಬೆಳಗಲಿ ಅಂತ ಆಶಿಸೋಣ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.